2 ಹಸು 3 ಹಸು ಆಗದವರು ಒಂದು ಎಮ್ಮೆ ಕಟ್ಕೊಳ್ಳಿ. ಎಮ್ಮೆದು ಫ್ಯಾಟ್ ಜಾಸ್ತಿ ಇದೆ. ಎಮ್ಮೆದಲ್ಲಿ ಹಾಲು ಕಡಿಮೆ ಸಿಗ್ಬೋದು, ಬಟ್ ಫ್ಯಾಟ್ ಇದೆ. ಹಸುನಲ್ಲಿ ಹಾಲು ಜಾಸ್ತಿ ಇದೆ, ಫ್ಯಾಟ್ ಕಡಿಮೆ ಇದೆ. ಎರಡು ಮಿಕ್ಸ್ ಮಾಡಿದಾಗ ನಿಮ್ಗೆ ಒಂದು ಒಳ್ಳೆ ಕ್ವಾಂಟಿಟಿನೂ ಸಿಗುತ್ತಾ. ಡೈರಿಗೆ ಹಸುನ ಹಾಕ್ತೀನಿ, ಕ್ವಾಲಿಟಿ ಮಾತ್ರ ಡೈರಿಗೆ ಹಾಕಲ್ಲ. ಕ್ವಾಲಿಟಿ ಡೈರೆಕ್ಟ್ ಜನಕ್ಕೆ ಕಳಿಸ್ತೀನಿ, ಅವರೇ ತಿನ್ಲಿ. ಇವಾಗ ನಾನು ಅಲ್ಲಿ ಕೊಟ್ಟು ಅಲ್ಲಿಂದ ಅವ್ರಿಗೆ ಹೋಗೋ ಆ ಮಾರ್ಜಿನ್ ಯಾಕೆ ನಾನು ಬಿಟ್ಕೊಡ್ಲಿ. ಇವಾಗ ಲೋಕಲಲ್ಲಿ ಯಾರು ಕೇಳ್ತಿದ್ದಾರೆ ಅವ್ರಿಗೆ ಫಸ್ಟ್ ಹೋಗುತ್ತೆ, ಎಮ್ಮೆ ಅಲ್ಲೇ ಹೋಗೋದು. ಡೈರಿಗೆ ನಾನೇ ತುಂಬಾ ಜನ ನೋಡಿದ್ದೀನಿ, ಹಾಕೋರಕ್ಕಿಂತ ತಗೊಂಡೋಗೋರು ಜಾಸ್ತಿ. ಆ ರೋಡಲ್ಲೆಲ್ಲ ಒಂದ್ ಕಡೆ ಪ್ಯಾಕೆಟ್ ಮಾಡಿ ಇಟ್ಕೊಂಡು ಸುಮ್ಮನೆ ನಿಂತ್ಕೊಂಡ್ರಿ ತರಕಾರಿ ಮಾರ್ದಂಗೆ ಹೋದ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಹತ್ರ ಎಷ್ಟು ಹಸು ಎಷ್ಟು ಹಾಲು ತೆಗಿತೀರಾ ಅಷ್ಟು ಕಸ್ಟಮರ್ ನೀವು ಹುಡ್ಕೊಳ್ಳಿ ಸಾಕು. ಡೈರಿಗೆ ಹೋಗಿ ಲೀಟ್ರ್ ಗಟ್ಟಲೆ ಹಾಕ್ಬಿಟ್ಟು ಅದೇ ಲೀಟ್ರ್ ಜನ ತರ್ತಾರೆ, ಮಾರ್ಜಿನ್ ಅವ್ರಿಗೆ ಕೊಡ್ತಿದ್ದೀರಾ, ನೀವು ಕಡಿಮೆ ತಿಂತಿದ್ದೀರಾ. ಈ ತರ ಡೈರೆಕ್ಟ್ ಫಾರ್ಮರ್ಸ್ನ ಯಾರು ಲಿಂಕ್ ಇಟ್ಕೊಳ್ತೀರಾ ನೀವು ಒಳ್ಳೆ ಪ್ರಾಡಕ್ಟ್ಸ್ ತಿಂತೀರಾ. ಇದ್ರ ಸೆಮೆನ್ ಸಿಗಲ್ಲ. ನೀವೆಲ್ಲೇ ಪರ್ಚೇಸ್ ಮಾಡಕ್ ಹೋದ್ರು ಬ್ರೀಡ್ ಡೆವಲಪ್ ಮಾಡಬೇಕು ಅಂತಂದ್ರೆ ಸೆಮೆನ್ ಸಿಕ್ಕದ ಗ್ಯಾರಂಟಿ ಆದರೆ ಮಾತ್ರ ಬ್ರೀಡ್ ಹಾಕೊಳ್ಳಿ. ಇಲ್ಲ ಕ್ರಾಸ್ ಬ್ರೀಡ್ ಮಾಡಿದ್ರೆ ನಿಮ್ಗೆ ವರ್ತಿಲ್ಲ. ಕ್ರಾಸ್ ಬ್ರೀಡಲ್ಲೂ ಹಾಲು ಬರುತ್ತೆ, ಹಾಲು ಅನ್ನೋದು ಬೇರೆ ಲೆಕ್ಕ, ಬ್ರೀಡ್ ಅನ್ನೋದೇ ನೀವು ಪ್ರೈಸ್ ಪೇ ಮಾಡೋದು. ರೀಸೇಲ್ ಮಾಡಬೇಕು ಯಾರಿಗಾದ್ರೂ ಮಹತ್ವ ಗೊತ್ತಿರೋರಿಗೆ ಅಂದ್ರೆ ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ಹೆಂಗೆ FHF ಅಲ್ಲಿ ಬ್ರೂಟ್ ಅದು ಇದು ಹೆಸರು ಹೇಳ್ತಾರೆ, ಬ್ರೀಡ್ ಮಾಡಿ ಅದೇ ಜಾತಿ ಉಳಿಸ್ಕೊಂಡ್ರೆ ದುಡ್ಡು ಜಾಸ್ತಿ ಬರುತ್ತೆ. ಇದ್ರ ಸೆಮೆನ್ ಪ್ರೈವೇಟ್ ಇಂದಾನೆ ನೀವು ತರಿಸ್ಕೊಬೇಕು. ಎಮ್ಮೆ ಬೇಕಿತ್ತು ತಂದ್ವಿ, ಹೋಗ್ತಾನೆ ನಮಗೆ ಆ ಎಕ್ಸ್ಪೀರಿಯನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಗಿದ್ದು.